ಇತ್ತೀಚೆಗೆ ಹೇಳ್ಬೇಕು ಅಂತಂದ್ರೆ ಬಹಳ ಕೊರೋನಾ ಕೇಸು ಕೂಡ ಇನ್ಕ್ರೀಸ್ ಆಗ್ತಾನೆ ಇದೆ. ಅದು ನಮ್ಮ ಭಾರತದಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕಂಟ್ರಿಯಲ್ಲಿ ಚೂರು ಕಡಿಮೆ ಇದೆ, ಆದ್ರೆ ಬಟ್ ಬೇರೆ ಬೇರೆ ಕಂಟ್ರೀಸ್ ಅಲ್ಲ ತುಂಬಾನೇ ಜಾಸ್ತಿ ಇದೆ. ಸೊ ಇಂಡಿಯಾದಲ್ಲಿ ಟೋಟಲ್ ಆಕ್ಟಿವ್ ಕೇಸ್ ಎಷ್ಟಿದೆ ಅಂತ ಅಂದ್ರೆ 3400 ಕೋವಿಡ್ ಕೇಸ್ ಇದೆ ಇಂಡಿಯಾದಲ್ಲಿ. ಕೋವಿಡ್ ಕೇಸ್ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ ಅಂತಾನು ಕೂಡ ಹೇಳ್ಬೇಕು. ಯಾಕಂತ ಅಂದ್ರೆ ಇಲ್ಲಿ ಜಾಸ್ತಿನೂ ಕೂಡ ಇಲ್ಲಿ ನಮ್ಮ ಭಾರತದಲ್ಲಿ ಚೂರು ಸ್ಪ್ರೆಡ್ ಕೂಡ ಹೇಳ್ಬೇಕು ಅಂತಂದ್ರೆ ಜಾಸ್ತಿನೇ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಭಾರತದಲ್ಲಿರುವ ಸ್ಟೇಟ್ಸ್ ಅಲ್ಲಿ ಯಾವ ಸ್ಟೇಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಕೋವಿಡ್ ಕೇಸ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ಕೇರಳದಲ್ಲಿ ಎಷ್ಟು ಕೇಸ್ ಇದೆ ಅಂತ ಅಂದ್ರೆ 1000ಕ್ಕೂ ಮೇಲ್ಗಡೆ ಆಕ್ಟಿವ್ ಕೇಸ್ ಇದೆ. ಮತ್ತೆ ಮಹಾರಾಷ್ಟ್ರದಲ್ಲಿ 400 ಕೇಸ್, ಮತ್ತೆ ದೆಹಲಿಯಲ್ಲಿ 300 ಕೇಸ್, ಮತ್ತೆ ಗುಜರಾತ್ ಅಲ್ಲಿ 200 ಕೇಸ್, ಮತ್ತೆ ಕರ್ನಾಟಕದಲ್ಲಿ ದಿನ 20 ಕೇಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಕರ್ನಾಟಕ ತಮಿಳುನಾಡಲ್ಲೂ ಕೂಡ. ಸೊ ಇಷ್ಟೊಂದು ಕೂಡ ನಡೀತಾ ಇದೆ. ನಮ್ಮ ಭಾರತದಲ್ಲಿ ಕೋವಿಡ್ ಕೇಸ್ ದಿನಕ್ಕೂ ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಕೊರೋನಾ ಕೇಸ್. ಸೊ ಹಂಗಾಗಿ ನಾವೇ ತುಂಬಾ ಹುಷಾರಾಗೂ ಕೂಡ ಇರಬೇಕು. ಕೊರೋನಾ ಹಂಗೆ ವರ್ಷಕ್ಕೊಂದ್ಸಲ ಬಂದ್ ಹೋಗುತ್ತೆ ಅಂತ ನಾವು ಕೇರ್ಲೆಸ್ ಆಗಿದ್ರೆ ತುಂಬಾ ಡೇಂಜರ್. ಸೊ ನಾವು ಎಷ್ಟೊಂದು ಸೇಫ್ಟಿ ಆಗಿರ್ಬೇಕೋ ಅಷ್ಟೊಂದು ಸೇಫ್ಟಿ ಆಗೂ ಕೂಡ ಇರೋಣ. ಸೊ ನಾವು ಸೇಫ್ಟಿ ಆಗಿದ್ದಿ, ನಾವು ಎಲ್ಲಾ ತರದ ಒಂದು ಸೇಫ್ ಅಂಡ್ ಸೆಕ್ಯೂರ್ ಆಗಿದ್ರೆ ಮಾತ್ರ ಈ ಒಂದು ಕೋವಿಡ್ ಕೇಸ್ ಮತ್ತೆ ಯಾವುದು ಕೂಡ ಬೇರೆಯವ್ರಿಗೆ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಹೊರಗಡೆ ಹೋಗಿ ಮತ್ತೆ ಬರುವಾಗ ಹ್ಯಾಂಡ್ ವಾಶ್ ಮತ್ತೆ ಮುಖ ಎಲ್ಲದೂ ಕೂಡ ವಾಶ್ ಮಾಡ್ಕೊಂಡು ಕರೆಕ್ಟಾಗಿ ಯಾವಾಗ ನಾವು ಕರೆಕ್ಟಾಗಿ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟಾಗಿ ಫಾಲೋ ಮಾಡ್ತೀವೋ ಅವತ್ತೇ ಎಲ್ಲಾ ಕೇಸು ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಹೇಳ್ಬೇಕಂತಂದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, 2020 ಅಲ್ಲ ಭಯಂಕರವಾದ ಲಾಕ್ಡೌನ್ ಇತ್ತಲ್ಲ, ಆ ಒಂದು ಲಾಕ್ಡೌನ್ ಬರ್ಬೋದಾ, ಮತ್ತೆ ಶಾಲಾ ಕಾಲೇಜಿಗೆಲ್ಲ ರಜಾ ಕೊಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಖಂಡಿತ ಎಲ್ಲರಲ್ಲೂ ಕೂಡ ಬಂದಿರುತ್ತೆ. ಖಂಡಿತ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಆ ಲಾಕ್ಡೌನ್ ತನಕ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಈ ಒಂದು ಕೋವಿಡ್ ಬಂದಿರುವ ಕಾರಣದಿಂದ. ಸೊ ಹೇಳ್ಬೇಕು ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಇವಾಗ ಎಲ್ಲಾ ತರದ ಒಂದು ವ್ಯಾಕ್ಸಿನ್ ಮತ್ತೆ ಎಲ್ಲದೂ ಕೂಡ ಕಂಡಿಡ್ತಿರುವ ಕಾರಣದಿಂದ ಆಲ್ಮೋಸ್ಟ್ ಹೇಳ್ಬೇಕು ಅಂತ ಅಂದ್ರೆ COVID-19 ಬಂದಿತ್ತಲ್ಲ ಅವಾಗಲೇ ನಾವು ವ್ಯಾಕ್ಸಿನ್ ಎಲ್ಲದೂ ಕೂಡ ಹಾಕಿ ಎಲ್ಲಾ ತರದ ಒಂದು ಪ್ರಿಪರೇಷನ್ ಮಾಡಿರುವ ಕಾರಣದಿಂದ ಇವಾಗ ಬರುವ ಕೊರೋನಾನು ಕೂಡ ಜಾಸ್ತಿ ಬೇಗನೂ ಕೂಡ ಸ್ಪ್ರೆಡ್ ಆಗೋದಿಲ್ಲ. ನಾವು ಹೇಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಸ್ಕ್ ಮತ್ತೆ ಹ್ಯಾಂಡ್ ವಾಶ್ ಆಗಿರ್ಲಿ ಮತ್ತೆ ಯಾವ ತರ ನಾವು ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಾವು ನಮ್ಮನ್ನ ನೋಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್. ಸೊ ನಾವು ಕರೆಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊರೋನಾ ಬರೋದಿಲ್ಲ. ಹೊರಗಡೆ ಹೋದ್ರೆ ಮಾಸ್ಕ್ ಇಲ್ದಂಗೆ ಮತ್ತೆ ಹಂಗೆ ಮನೆಗೆ ಬರುವಾಗನೂ ಕೂಡ ಏನೋ ಹ್ಯಾಂಡ್ ವಾಶ್ ಮಾಡಿ ಇಲ್ದಂಗೆ ಏನಾದ್ರೂ ಒಂದು ತಿನ್ನೋದು, ಸೊ ಆ ತರ ಒಂದು ಮಾಡ್ತಾ ಇದ್ರೆ ಖಂಡಿತ ಕೊರೋನಾ ಕೂಡ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಮೊದಲು ನಾವು ಎಲ್ಲಾ ತರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಯಾವುದೇ ರೀತಿಯಾದ ಒಂದು ಕೊರೋನಾ ಕೇಸು ಕೂಡ ನಮ್ಮ ಸ್ಟೇಟ್ ಅಲ್ಲಿ ಮತ್ತೆ ನಮ್ಮ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇನ್ಕ್ರೀಸ್ ಕೂಡ ಆಗೋದಿಲ್ಲ. ಸೊ ಗೈಸ್, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡ್ಕೊಂಡ್ಬಿಡಿ, ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂತ ಅಂದ್ರೆ ಅವರು ಕೂಡ ಸೇಫ್ ಅಂಡ್ ಸೆಕ್ಯೂರ್ ಆಗಿರ್ಲಿ. ಅಂಡ್ ಗೈಸ್, ನಾಳೆ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಬಾಯ್ ಗೈಸ್.